19.5 ಕಿಲೋಮೀಟರ್ ರೋಡು 7,610 ಕೋಟಿ ರೂಪಾಯಿ ಈಗ ಖರ್ಚಾಗಿದೆ. 31ನೇ ತಾರೀಕು ಸರ್ಟಿಫಿಕೇಟ್ ಬಂದಿದೆ. ಪಾಪ ನಮ್ಮ MP ಇನ್ನ ಹುಡುಗ ಇನ್ನ ಅನುಭವ ಇಲ್ಲ, ಅರ್ಜೆಂಟ್ ಅಂತ ಹೇಳ್ತಿದ್ದ. ನಾವು ಹಂಗೆಲ್ಲ ಮಾಡೋಕ್ಕಾಗಲ್ಲ. ಕಮಿಷನರ್ ಆಫ್ ಸರ್ಟಿಫಿಕೇಶನ್ ಕೊಡಬೇಕಂತವರು 31ನೇ ತಾರೀಕು ಜುಲೈ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ನಾವಿವತ್ತು 4ನೇ ತಾರೀಕು 5ನೇ ತಾರೀಕಲ್ಲಿ ನಾವಿದ್ದೀವಿ. ಪ್ರೈಮ್ ಮಿನಿಸ್ಟರ್ 10ನೇ ತಾರೀಕು ಅವರು ಟೈಮ್ ಕೊಟ್ಟಿದ್ದಾರೆ. ಇದನ್ನ ನಾವು ಈಗ ನಮ್ಗಿನ್ನ ಮೆಟ್ರೋ ಇಂದ ನಮ್ಗೆ ಇದು ಏನ್ ಸರ್ಟಿಫಿಕೇಶನ್ ಇತ್ತಲ್ಲ ಅಲ್ಲಿವರೆಗೂ ನಾವು ಅದನ್ನ ಮಾಡೋಕ್ಕಾಗಲ್ಲ. ಈಗ 3 ರೈಲು ಮಾತ್ರ ಬಂದಿದೆ. ಇನ್ನೊಂದು 10ನೇ ತಾರೀಕು ಬರ್ತದೆ. ಅದನ್ನ ರೆಡಿ ಮಾಡೋದಕ್ಕೆ 1 ವಾರ ಆಗ್ತದೆ. ಈ 3 ಫ್ರೀಕ್ವೆನ್ಸಿ ನಾವು ಆಡ್ ಮಾಡ್ತಿದ್ವಿ. ಇದು ಎಲೆಕ್ಟ್ರಾನಿಕ್ ಸಿಟಿಗೆ, ಹೊಸೂರು ರೋಡ್ಗೆ ಎಲ್ಲ ಅನುಕೂಲ ಆಗುವಂಥದ್ದು. ಎಲ್ಲೋ ಲೈನು ಬಹಳ ಇಂಪಾರ್ಟೆಂಟ್. ಸೊ ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಅವರು ಈ ಮಧ್ಯದಲ್ಲಿ ಭಾನುವಾರ ಬಂದು ಇನಾಗ್ರೇಟ್ ಮಾಡಲಿಕ್ಕೆ ಒಪ್ಕೊಂಡಿದ್ದೀವಿ. ನಾನು ನಮ್ಮ BDA ಚೇರ್ಮನ್ ಮತ್ತು ಕೃಷ್ಣಪ್ಪನವರು, ರಾಮಮೂರ್ತಿ ಮತ್ತು ನಮ್ಮ ಸತೀಶ್ ರೆಡ್ಡಿ ನಾವೆಲ್ಲ ಸ್ಪಾಟ್ ನೋಡಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲ MLAs ಬರೋಕ್ಕೆ ಹೇಳಿದ್ದೀನಿ. ನಾನು ಎಲ್ಲರೂ ಕರ್ಕೊಂಡು ಹೋಗ್ತಾ ಇದ್ದೀನಿ, ಎಲ್ಲ ಲೆಕ್ಕ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ 10ನೇ ತಾರೀಕು ಪ್ರೈಮ್ ಮಿನಿಸ್ಟರ್ ಅವರು ಇನಾಗ್ರೇಟ್ ಮಾಡ್ತಾರೆ.